ಮಾತಾಡಬೇಡಿರಲೇ. ಅತ್ತಮ್ಮ ಹಾಯ್ చెప్పు. ಬಾಯ್. ಹಾಯ್ ಹೇಳಪ್ಪ. ಹಾಯ್ ಅನ್ನು. ಹಾಯ್ ಹಾಯ್ ಬಾಯ್ ಬಾಯ್ ಬಾಯ್. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ನಮ್ಮ ಅತ್ತೆ ಮನೇಲಿದ್ದೀನಿ. ಯಾಕಂದರೆ ಬರ್ತ್ಡೇ ಸೆಲೆಬ್ರೇಷನ್ಸ್ಗೋಸ್ಕರ. ತಮ್ಮನೇಲಿ ನೋಡಿದ ತಕ್ಷಣ ಅರ್ಥ ಆಗಿರುತ್ತೆ. ಎಸ್, ಇಟ್ಸ್ ಖುಷೀಸ್ ಬರ್ತ್ಡೇ. ಮನುಷ್ಯರಿಗೆ ಬರ್ತ್ಡೇ ಹೇಗೋ ಡಾಗ್ಸ್ಗೆ ಬಾರ್ಕ್ಡೇನಂತೆ. ಅದು ನನಗೆ ಗೊತ್ತಿರಲಿಲ್ಲ, ಇವಾಗಲೇ ಅರ್ಥ ಆಯಿತು ಈ ಸೆಲೆಬ್ರೇಷನ್ಸ್ ಮಾಡಬೇಕಾದ್ರೆ. ಈ ವಿಡಿಯೋನಲ್ಲಿ ಬರ್ತ್ಡೇ ಬಾರ್ಕ್ಡೇ ಸೆಲೆಬ್ರೇಷನ್ಸು ಯಾವ ಥರ ಆಯಿತು, ಅದಕ್ಕೆ ಪ್ರಿಪ್ರೇಷನ್ ಯಾವ ಥರ ಮಾಡ್ಕೊಂಡ್ವಿ ಅಂತ ನೋಡ್ತೀರಾ. ಡೆಕೋರೇಷನ್ಸ್ಗೋಸ್ಕರ ತುಂಬಾ ಆನ್ಲೈನಲ್ಲಿ ಪರ್ಚೇಸ್ ಮಾಡಿದ್ದಾಳೆ ನಮ್ಮ ಅತ್ತೆ ಮಗಳು. ಅದರಲ್ಲಿ ನನಗೆ ತುಂಬ ಇಷ್ಟ ಆಗಿದ್ದಂದರೆ ಈ ಕ್ಯಾಂಡಲ್ಸು. ಫ್ರಾಗ್ರೆನ್ಸ್ ಎಷ್ಟು ಚೆನ್ನಾಗಿತ್ತು ಅಂತಂದರೆ ತುಂಬ ಕ್ಯೂಟಾಗಿದೆ ಇದು ನೋಡೋದಕ್ಕೂ. 3 ಕ್ಯಾಂಡಲ್ಸು, ಡಾರ್ಕ್ ಬ್ರೌನು, ಆರೆಂಜು ಮತ್ತು ವೈಟು. ಈ ವೈಟ್ ಕಲರ್ ಅಂತೂ ನನಗೆ ತುಂಬ ಇಷ್ಟ ಆಯಿತು. ಎಷ್ಟು ಚೆನ್ನಾಗಿದೆ ನೋಡಿ, ಎಷ್ಟು ಮುದ್ದಾಗಿ ಕಾಣ್ತಿದ್ದಾವೆ. ಡೆಕೋರೇಷನ್ ಸಿಂಪಲ್ ಆಗಿದ್ರೂ ಕೆಲವೊಂದು ಹೈಲೈಟ್ಸಿಂದ ಇದು ತುಂಬ ಚೆನ್ನಾಗಿ ಕಾಣ್ತಿದೆ. ಬರೀ ಬಲೂನ್ಸ್ನ ಪ್ಲೇನಾಗಿ ಹಿಡಿದೆ ಈ ಥರ ಸ್ಟಿಕ್ಕರ್ಸ್ನ ಅಂಟಿಸ್ತಿದ್ದೀವಿ ಬಲೂನ್ಸ್ ಮೇಲೆ. ಇಲ್ಲಿ ಬ್ಯಾಕ್ ಡ್ರಾಪ್, ಬಲೂನ್ಸ್, ಸ್ಟಿಕ್ಕರ್ಸ್ ಇಷ್ಟೇ ಆದ್ರೂ ಇಲ್ಲಿ ಮೇನ್ ಹೈಲೈಟ್ ಏನಪ್ಪ ಅಂತಂದರೆ ಫೋಟೋಸ್. 1 ಇಯರಿಂದ ತಗೊಂಡಿರೋ ಫೋಟೋಸ್ನ ಕಲೆಕ್ಟ್ ಮಾಡಿ ಬ್ಯಾಕ್ ಡ್ರಾಪ್ಗೆ ಅಂಟಿಸ್ಬೇಕು ಅಂತ ನಾವು ಅಂದ್ಕೊಂಡಿದ್ದು. ಬಟ್ ಆ ಥರ ಆಗಲಿಲ್ಲ. ಅದಕ್ಕೆ ಈ ಥರ 2 ಸೈಡಲ್ಲಿ ಹೋಲ್ಸ್ನ ಮಾಡಿ ದಾರ ಹಚ್ಚಿ ಮತ್ತು ಬ್ಯಾಕ್ ಡ್ರಾಪ್ಗೆ ಕಟ್ಬಿಟ್ವಿ. ತುಂಬ ಚೆನ್ನಾಗಿತ್ತು. ಇದ್ರ ಹೆಸರು ಖುಷಿ. ನವೆಂಬರ್ 3ನೇ ತಾರೀಕು ಇದು ಹುಟ್ಟಿರೋದು. ವಿಡಿಯೋ ಅಪ್ಲೋಡ್ ಮಾಡೋದು ಲೇಟ್ ಆಗಿದೆ, ಸಾರಿ. ನಾವಿಲ್ಲಿ ಡೆಕೋರೇಷನ್ ಮಾಡ್ತಿರ್ಬೇಕಾದ್ರೆ ಏನೋ ಮಾಡ್ತಿದ್ದಾರೆ ಅಂತ ನೋಡ್ಕೊಂಡಿತ್ತು. ಇಷ್ಟೆಲ್ಲ ಮಾಡ್ತಿದ್ರು ಅದು ಯಾವುದೇ ರೀತಿ ತೊಂದರೆ ಕೊಡದೆ ನಮಗೆ ಫೋಟೋಸ್ಗಾಗಲಿ ವಿಡಿಯೋಸ್ಗಾಗಲಿ ನಮ್ಮ ಜೊತೆ ಚೆನ್ನಾಗಿ ಇದ್ಕೊಂಡು ಚೆನ್ನಾಗಿ ಕೋಪ್ರೇಟ್ ಮಾಡ್ತು. ಇದೊಂಥರ ಮಗು ಇದ್ದಂಗೆ ಈಗ ನಮ್ಮತ್ತೆ ಮನೆಯಲ್ಲಿ. ಮಾತೊಂದು ಬರಲ್ಲ ಅಷ್ಟೇ, ಎಲ್ಲ ಫೀಲಿಂಗ್ಸ್ನ ಇದು ಎಕ್ಸ್ಪ್ರೆಸ್ ಮಾಡುತ್ತೆ. ಪೆಟ್ಸ್ನ ಸಾಕ್ಕೊಂಡಿರ್ತಾರಲ್ವಾ ಅಂಥವ್ರು ಯಾಕೆ ಅಷ್ಟೊಂದು ಮುದ್ದು ಮಾಡ್ತಾರೆ ಅವ್ರು ಸಾಕ್ಕೊಂಡಿರೋ ಪೆಟ್ನ ಅಂತ ನನಗೆ ಅರ್ಥ ಆಗ್ತಿರ್ಲಿಲ್ಲ. ಬಟ್ ಇದು ಮನೆಗೆ ಬಂದಮೇಲೆ ನನಗೆ ಅರ್ಥ ಆಗಿದ್ದು. ಮನುಷ್ಯರಿಗಿಂತೂ ಎಷ್ಟೋ ವಾಸಿ ಇವು. ಫಿಸಿಕಲ್ಲಿ, ಮೆಂಟಲ್ಲಿ ತುಂಬಾ ಕ್ಲೋಸ್ ಇರ್ತವೆ ಇವು. ಯಾರಿಗಾದರೂ ಲೈಫಲ್ಲಿ ಅಯ್ಯೋ ದೇವ್ರೇ ಜೀವನ ಸಾಕಪ್ಪ ಅಂತ ಜಿಗುಪ್ಸೆ ಬಂದುಬಿಟ್ರೆ ಬೆಟರ್ ವೇ ನೀವೊಂದು ಪೆಟ್ನ ಸಾಕ್ಕೊಳ್ಳಿ. ನಿಮಗೆ ಟೈಮ್ ಯಾವ ಥರ ಹೋಗ್ತಿದೆ ಅಂತಲೇ ಗೊತ್ತಾಗೋದಿಲ್ಲ. ಅಷ್ಟೊಂದು ಅಡಿಕ್ಟ್ ಆಗೋಗ್ತೀರ ನೀವು ಅವುಗಳಿಗೆ. ನಾನು ಇದನ್ನು ನೋಡಿನೇ ಹೇಳ್ತಿರೋದು, ಫೀಲ್ ಆಗಿನೇ ಹೇಳ್ತಿರೋದು. ನಾನು ಇದನ್ನು ನಮ್ಮತ್ತೆ ಇಲ್ಲ ಅಂತಂದರೆ ಇದು ಎಷ್ಟೊಂದು ಫೀಲ್ ಆಗುತ್ತೆ ಅಂತಂದರೆ ಅಳುತ್ತೆ, ಎಲ್ಲೋದ್ಲು ಅಂತ ಹುಡುಕಾಡುತ್ತೆ. ಒಂದು ಮಗು ಥರನೇ, ಚಿಕ್ಕ ಮಗು ಅಮ್ಮ ಹತ್ರ ಯಾವ ಥರ ಇರ್ತಾರೆ ಆ ಥರ ಇರುತ್ತೆ ಇದು. ಇನ್ನೊಂದು ಮಗುನೇ ಇದು ನಮ್ಮತ್ತೆಗೆ. ನಮ್ಮ ಮನೆಯವ್ರ ಹತ್ರ ಮಾತ್ರ ಚೆನ್ನಾಗಿರುತ್ತೆ ಅಂತಲ್ಲ, ಎಲ್ಲ ಮಕ್ಕಳ ಹತ್ರ ಆಗಲಿ, ದೊಡ್ಡವರಾಗಲಿ, ಚಿಕ್ಕವರಾಗಲಿ, ಹಳಬ್ರಾಗಲಿ, ಹೊಸಬ್ರಾಗಲಿ ಯಾವುದೇ ಒಂದು ಭೇದ ಭಾವ ಇಲ್ಲ ಇದಕ್ಕೆ. ಎಲ್ಲರ ಹತ್ರ ತುಂಬ ಚೆನ್ನಾಗಿರುತ್ತೆ. ಎಸ್ಪೆಷಲಿ ಮಕ್ಕಳು ಅಂದರೆ ತುಂಬ ಇಷ್ಟ ಇದಕ್ಕೆ. ಮಕ್ಕಳ ಜೊತೆ ಅಂತೂ ತುಂಬ ಚೆನ್ನಾಗಿ ಆಟ ಆಡ್ಕೊಂಡಿರುತ್ತೆ. ನಿಮ್ಗೆ ಯಾರಿಗೆಲ್ಲ ಈ ಪೆಟ್ಸ್ ಅಂದರೆ ಇಷ್ಟ ಅವರು ಈ ವಿಡಿಯೋನ ತಪ್ಪದೆ ಲೈಕ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿಗೆ ಯಾರಿಗೆ ಪೆಟ್ಸ್ ಅಂದರೆ ಇಷ್ಟ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ. ವಿಡಿಯೋ ಕಂಟಿನ್ಯೂ ಆಗುತ್ತೆ, ನೋಡಿ ಎಂಜಾಯ್ ಮಾಡಿ.
ಹಾಯ್ ಹೇಳಪ್ಪ ಹಾಯ್ ಅನ್ನು